ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾನು ಕಳೆದ 10 ವರ್ಷದಿಂದ ನೋಡುತ್ತಿದ್ದಂತೆ ನಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಅತಿಯಾದ ರಕ್ತದ ಅವಶ್ಯಕತೆ ಇರುತ್ತದೆ. ಒಂದೊಂದು ಕ್ಯಾನ್ಸರ್ ಪೇಷಂಟು ಸರಾಸರಿ 10ರಿಂದ 15 ಯೂನಿಟ್, ಕೆಲವು ಸರ್ತಿ ಇನ್ನೂ ಜಾಸ್ತಿ ರಕ್ತವನ್ನು ಉಪಯೋಗ ಮಾಡುತ್ತಾರೆ. ಬ್ರೆಸ್ಟ್ ಕ್ಯಾನ್ಸರ್, ಕೋಲಾನ್ ಕ್ಯಾನ್ಸರ್, ಬೋನ್ ಮ್ಯಾರೋ ಒಳಗಿನ ಕ್ಯಾನ್ಸರ್ ಮತ್ತು ರಕ್ತ ಉತ್ಪಾದನೆಯ ಅಂಗಗಳಲ್ಲಿರುವ ಕ್ಯಾನ್ಸರ್, ಈ ಥರ ಬೇರೆ ಬೇರೆ ತರಹದ ಕ್ಯಾನ್ಸರ್ಗಳಿಗೆ ಬೇರೆ ಬೇರೆ ರಕ್ತದ ಅವಶ್ಯಕತೆಗಳು ಇರುತ್ತದೆ. ರಕ್ತ ನೀಡುವಾಗ ರೋಗಿಗೆ ನಾವು ಸೇಫ್ ಆದ, ಅಂದರೆ ಅತಿಯಾಗಿ ಅದನ್ನು ಪರೀಕ್ಷಿಸಿ ಅದರಲ್ಲಿ ಯಾವುದೇ ರೋಗಾಣುಗಳು ಇಲ್ಲದೇ ಇರುವಂತಹ ರಕ್ತವನ್ನು ನೀಡುವುದು ನಮ್ಮ ಪ್ರಥಮ ಆದ್ಯತೆ ಆಗಿರುತ್ತದೆ. ರಕ್ತದಾನಿಯು ಕೊಟ್ಟ ರಕ್ತವನ್ನು ನಾವು ಕೇವಲ ಡೈರೆಕ್ಟಾಗಿ ಅದನ್ನು ಪೇಷಂಟ್ಗೆ ನೀಡಲು ಆಗುವುದಿಲ್ಲ. ಯಾಕೆಂದರೆ ಪೇಷಂಟಿನ ಅಗತ್ಯತೆ ಒಂದು ಕಡೆಯಾದರೆ, ಇನ್ನೊಂದು ಕಡೆ ರಕ್ತವನ್ನು ನಾವು ಸೂಕ್ತವಾಗಿ ಪರೀಕ್ಷಿಸಬೇಕಾಗುತ್ತದೆ. ಅದಕ್ಕೆ ಕೆಲವು ಟೆಸ್ಟ್ಗಳು, ಅಂದರೆ ರೋಗಾಣುಗಳು ಸಂಪೂರ್ಣವಾಗಿ ಅದು ರೋಗಾಣು ಮುಕ್ತವಾಗಿರುತ್ತದೆ ಎನ್ನುವ ಅತಿಯಾದ ಸೂಕ್ಷ್ಮವಾದ ಪರೀಕ್ಷೆಗಳನ್ನು ಮಾಡಿ ಅದನ್ನು ನಾವು ರಕ್ತವನ್ನು ಪೇಷಂಟ್ಗೆ ನೀಡುತ್ತೇವೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಇನ್ ಪರ್ಟಿಕ್ಯುಲರ್, ಅಂದರೆ ವಿಶೇಷವಾಗಿ ಕೆನೆ ರಕ್ತ ಕಣಗಳ ಅವಶ್ಯಕತೆ ಬೀಳುತ್ತದೆ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ 2 ಕೆನೆ ಕಣಗಳನ್ನು ಶೇಖರಿಸುವ, ಅಂದರೆ ಎಫೆರೆಸಿಸ್, ಪ್ಲೇಟ್ಲೆಟ್ ಫೆರೆಸಿಸ್ ಮೆಷಿನ್ಗಳು ಇರುತ್ತವೆ. ಅವು ಕೇವಲ ಕೆನೆ ಕಣಗಳನ್ನು ಶೇಖರಿಸಿ ಅವನ್ನು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಎನ್ನುವ ಕಾಂಪೊನೆಂಟನ್ನು ತಯಾರಿಸಲಾಗುತ್ತದೆ. ಆ ಕಾಂಪೊನೆಂಟು ಕ್ಯಾನ್ಸರ್ ಪೇಷಂಟ್ಗಳಿಗೆ ಬಹಳ ಅಗತ್ಯವಾಗಿರುತ್ತದೆ. ಆದ್ದರಿಂದ ಇದನ್ನು ನಾವು ಜನರಲ್ ಡೊನೇಷನ್ ಅಥವಾ ಜನರಲ್ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಾಗಲಿ ಅಥವಾ ಕಂಡಕ್ಟ್ ಮಾಡುವ ಹೋಲ್ ಬ್ಲಡ್ ಡೊನೇಷನ್ಗಳಲ್ಲಾಗಲಿ ನಾವು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ಅದನ್ನು ವಿಶೇಷವಾದ ಮೆಷೀನಲ್ಲಿ ರಕ್ತದಾನಿಯ ರಕ್ತವನ್ನು ತೆಗೆದುಕೊಂಡು ಅದನ್ನು ಸೆಂಟ್ರಿಫ್ಯೂಗೇಷನ್ ಎನ್ನುವ ಪ್ರಾಸೆಸನ್ನು ಮಾಡಿ ಅದನ್ನು ಬೇರ್ಪಡಿಸಿ ಕೇವಲ ಕೆನೆ ಕಣಗಳನ್ನು ಮಾತ್ರ ಶೇಖರಣೆ ಮಾಡಿ ಮಿಕ್ಕಿದ್ದ ರಕ್ತವನ್ನು ನಾವು ವಾಪಸ್ ದಾನಿಗೆ ನೀಡುತ್ತೇವೆ. ಈ ತರಹದ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಡೊನೇಷನ್ನು ಪ್ರತಿ 15 ದಿವಸಕ್ಕೊಂದು ಸರ್ತಿ ರಕ್ತದಾನಿಯು ನೀಡಬಹುದಾಗಿದೆ. ಅಂದರೆ ವರ್ಷಕ್ಕೆ ಸುಮಾರು 24 ಸರ್ತಿ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಡೊನೇಷನ್ನು ನೀಡಬಹುದಾಗಿದೆ. ಇದು ಕ್ಯಾನ್ಸರ್ ಪೇಷಂಟ್ಗಳಿಗೆ ಅತ್ಯಂತ ಜೀವ ಉಳಿಸುವ ಕಾಂಪೊನೆಂಟ್ ಆಗಿದ್ದು ತುಂಬ ಬೇಕಾದ ಕಾಂಪೊನೆಂಟ್ ಆಗಿರುತ್ತದೆ. ಬೇರೆ ಯಾವ ಕಾಂಪೊನೆಂಟ್ಗಿಂತಲೂ PRBC ಆಗಿರಬಹುದು ಅಥವಾ ಪ್ಲಾಸ್ಮಾ ಆಗಿರಬಹುದು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಗೆ ಪ್ಲೇಟ್ಲೆಟ್ಗಳ ಅಗತ್ಯ ಅಥವಾ ಕೆನೆ ಕಣಗಳ ಅಗತ್ಯ ಇರುತ್ತದೆ. ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ನಾವು 100% ಕಾಂಪೊನೆಂಟ್, ಅಂದರೆ ಸರಾಸರಿ 100ರಷ್ಟು ರೋಗಿಗಳಿಗೆ ಕಾಂಪೊನೆಂಟ್ಗಳನ್ನೇ ಕೊಡುತ್ತೇವೆ, ಅಂದರೆ ವಿಭಾಗೀಕರಿಸಿದ ರಕ್ತವನ್ನೇ ಕೊಡುತ್ತೇವೆ. ಯಾಕೆಂದರೆ ರೋಗಿಗೆ ಸಂಪೂರ್ಣ ರಕ್ತದ ಅವಶ್ಯಕತೆಯು ಇರುವುದು ಬಹಳ ಕಡಿಮೆ. ನಿಮ್ಮಿಂದ ನಾವು ಕಲೆಕ್ಟ್ ಮಾಡುವುದು 450 ml ಅಥವಾ 350 ml ನಿಮ್ಮ ತೂಕದ ಅನುಗುಣವಾಗಿ ನಾವು ಸ್ವೀಕಾರ ಮಾಡುತ್ತೇವೆ. ಅದನ್ನು ನಾವು ಪರಿಷ್ಕರಿಸಿ ಅದನ್ನು ಒಂದು PRBC ಆಗಿ, ಒಂದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಆಗಿ ಮತ್ತು ಒಂದು ಪ್ಲಾಸ್ಮಾವನ್ನಾಗಿ ಪರಿವರ್ತಿಸಿ ಅದನ್ನು 3 ರೋಗಿಗಳಿಗೆ ಕೊಡುವ ಸಾಧ್ಯತೆಗಳು ಇರುತ್ತದೆ. ಆದ್ದರಿಂದ ನೀವು ಒಬ್ಬರು ರಕ್ತದಾನ ಮಾಡಿದರೆ 3 ರೋಗಿಗಳಿಗೆ ಸಹಾಯ ಮಾಡಿದಂತಾಗುತ್ತದೆ. ರಕ್ತ ದಾನಿಯಿಂದ ತಗೊಂಡಾಗ ಹೇಗಿರುತ್ತದೆ ಮತ್ತು ನಾವು ಅದರ ಸೆಂಟ್ರಿಫ್ಯೂಗೇಷನನ್ನು ಮಾಡಿದ ಮೇಲೆ, ಸೆಂಟ್ರಿಫಿಕೇಷನ್ ಅಂತಂದರೆ ಅದನ್ನು ಒಂದು ವೇಗವಾಗಿ ತಿರುಗುವ ಮೆಷಿನ್ ಒಳಗೆ ಹಾಕ್ತೀವಿ. ಅದನ್ನು ಹಾಕಿದ ಕೂಡಲೇ ಏನಾಗ್ತದೆ, ಅದು ರಕ್ತ ಬೇರೆ ಬೇರೆ ವಿಭಾಗ ಆಗ್ತದೆ. ಈಗ ನಾವು ಹೆಂಗೆ ಒಂದು ವಾಷಿಂಗ್ ಮೆಷಿನ್ ಒಳಗೆ ಹೆಂಗೆ ತಿರುಗ್ತದಲ್ಲ, ಹಂಗೆ ಆ ರೀತಿ ರಕ್ತವನ್ನು ಬಕೆಟ್ ಒಳಗೆ ಒಂದು ಸಣ್ಣ ಇದರೊಳಗಿಟ್ಟು ಬಕೆಟ್ಸ್ ಒಳಗಿಟ್ಟು ಅದನ್ನು ತಿರುಗಿಸ್ತೀವಿ. ಅದನ್ನು ಭಾಳ ಹೊತ್ತು ತಿರುಗಿಸಿದ ಮೇಲೆ ಅದು ಈ ಥರ ಭಾಗಗಳಾಗ್ತದೆ. ಈಗ ಈ ಬ್ಯಾಗ್ ಒಳಗೇನದಲ್ಲ, ಇದು ನಾವು ದಾನಿಯಿಂದ ಕಲೆಕ್ಟ್ ಮಾಡಿರೋ ರಕ್ತ. ಇದು ನೋಡ್ರಿ, ಸಂಪೂರ್ಣವಾಗಿ ಏಕಾಕಾರದೊಳಗೆ ಕಾಣಿಸ್ತದೆ. ಇದು ನಿಮಗೆ ಬೇರೆ ಬೇರೆ ಕಾಣೋದಿಲ್ಲ, ಒಂದೇ ಕೆಂಪು ಬಣ್ಣ ಕಾಣ್ತದೆ.
ಈಗ ಈ ಬ್ಯಾಗ್ನ್ಯಾಗ ನೋಡ್ರಿ ಇದೇ ರಕ್ತನ ನಾವು ಆ ಸೆಂಟ್ರಿಫ್ಯೂಜ್ ಮೆಷಿನ್ ಒಳಗೆ ಹಾಕಿ ಅದನ್ನು ತಿರುಗಿಸಿದಾಗ ಅದು ಈ ಥರ 3 ಭಾಗ ಆಗ್ತದೆ. ಈ ಮ್ಯಾಲಿನ ಭಾಗ ಏನದ ಇದು ಪ್ಲಾಸ್ಮಾ, ಈ ಮಧ್ಯದ ಭಾಗ ಏನದ ಇದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಅಂತೀವಿ, ಮತ್ತು ಈ ಕೆಳಗಿನ ಭಾಗ ಏನದ ಇದು PRBC ಅಥವಾ ಕೇವಲ ಕೆಂಪು ರಕ್ತ ಕಣಗಳು. ಈ ಥರ ಶೇಖರಣೆ ಆಗ್ತದೆ. ನಾವು ಇದನ್ನು ಬೇರೆ ಬೇರೆ ವಿಂಗಡಣೆ ಮಾಡ್ತೀವಿ. ಇದನ್ನು ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಅಂದರೆ ಈ ಪ್ಲಾಸ್ಮಾ ಮಾತ್ರ ಈ ಮೇಲಿನ ಬಿಳಿ ದ್ರವ ಏನು ಕಾಣ್ಲಿಕ್ಕತ್ತದಲ್ಲ ಅದನ್ನು ಮಾತ್ರ ಬೇರೆ ಒಂದು ಬ್ಯಾಗ್ನಾಗ ಹಾಕ್ತೀವಿ. ಈ ಮಧ್ಯದೊಳಗೆ ಒಂಥರ ಮಿಶ್ರಣ ಥರ ಒಂಥರ ಮೊಸರಿನ ಥರ ಕಾಣ್ತದೆ ನೋಡ್ರಿ, ಅದನ್ನು ನಾವು ಬೇರೆ ಬ್ಯಾಗ್ನಾಗ ಹಾಕ್ತೀವಿ. ಅದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಆಗ್ತದೆ. ಮತ್ತು ಕಡೇ ಭಾಗ ಏನದ ಅದನ್ನು PRBC ಅಂತ ಹೇಳಿ, ಅಂದ್ರೆ ಕೇವಲ ಕೆಂಪು ರಕ್ತ ಕಣ ಇರೋದನ್ನು ಅದನ್ನು ಬೇರೆ ಭಾಗ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಅಗತ್ಯ ಅದ ಅದನ್ನು ಕೊಡ್ತೀವಿ. ಮುಕ್ಕಾಲು ಪಾಲು ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ ಕೆನೆ ಕಣಗಳು ಅಂದರೆ ಈ ಮೊಸರಿನಂಥ ಭಾಗ ಏನದಲ್ಲ ಇಲ್ಲಿ ಮಧ್ಯ ಕಾಣ್ತದೆ ನೋಡ್ರಿ, ಅದು ಅವರಿಗೆ ಬೇಕಾಗ್ತದೆ. ಮತ್ತು ಕೆಲವು ಪೇಷಂಟ್ಸಿಗೆ PRBC ಬೇಕಾಗ್ತದೆ. ಭಾಳಷ್ಟು ಜನ ಪೇಷಂಟ್ಸಿಗೆ ಈ ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಬೇಕಾಗೋದಿಲ್ಲ. ಕೆಲವ್ರಿಗೆ ಬೇಕಾಗ್ತದೆ, ಆದರೆ ಅದನ್ನು ಅವಶ್ಯಕತೆ ನೋಡಿಕೊಂಡು ಅದನ್ನು ಕೊಡ್ತೀವಿ. ನಾನು ಹೇಳಿದ ಹಂಗೆ ಈ 3 ಭಾಗಗಳೊಳಗೆ ಈ ಮಧ್ಯದ ಭಾಗ ಮೊಸರಿನಂಥ ಭಾಗ ಏನದ ಅದು ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಅಂತ ಇರ್ತದೆ. ಈ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸು ಒಂದು ರಕ್ತದಾನಿಯಿಂದ ಕಲೆಕ್ಟ್ ಮಾಡಿರೋ ರಕ್ತದಿಂದ ಮಾಡಲಾಗ್ತದೆ. ಇದು ಈ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ಸ್ ಒಳಗೆ ಏನದ ಸರಾಸರಿ 20ರಿಂದ 30 ಸಾವಿರ ಕೆನೆ ರಕ್ತ ಕಣಗಳು ಇರ್ತಾವೆ. ಒಂದು ಕ್ಯಾನ್ಸರ್ ಪೇಷಂಟಿಗೆ ಒಮ್ಮೆ 5ರಿಂದ 6 ಪ್ಯಾಕೆಟ್ ಇಂಥ ಮೊಸರಿನಂಥ ಕೆನೆ ಕಣಗಳು ಬೇಕಾಗ್ತವೆ. ಅಲ್ಲಿಗೆ ಒಂದು ಸರ್ತೆ ದಾನ ಮಾಡಿದ್ರೆ ಇದು ಒಂದು ರಕ್ತ ಕಣ ಈ ಪ್ಯಾಕೆಟು ತಯಾರಾಗ್ತದೆ, ಒಂದು ರ್ಯಾಂಡಮ್ ಡೋನರ್ ಪ್ಯಾಕೆಟು ತಯಾರಾಗ್ತದೆ. ಈಗ ಒಂದು ಕ್ಯಾನ್ಸರ್ ಪೇಷಂಟಿಗೆ ಒಮ್ಮೆಲೆ 5ರಿಂದ 6 ಇಂಥ ಕೆನೆ ಕಣಗಳ ಪ್ಯಾಕೆಟ್ಗಳನ್ನು ನಾವು ನೀಡಿದರೆ ಅವರಿಗೆ ಒಂದು 20ರಿಂದ 30 ಸಾವಿರ ಅವರ ಕೆನೆ ರಕ್ತ ಕಣಗಳು ಹೆಚ್ಚಾಗ್ತವೆ. ಒಂದು ವೇಳೆ ನಾವು ಈ ಕೆನೆ ರಕ್ತ ಕಣಗಳನ್ನು ನೀಡದೇ ಇದ್ದರೆ ಅವರಿಗೆ ರಕ್ತಸ್ರಾವ ಆಗ್ತದೆ. ರಕ್ತಸ್ರಾವ ಅಂತಂದ್ರೆ ಮೂಗಿನಿಂದಾಗಲಿ ಅಥವಾ ಹಲ್ಲಿನ ಸಂದಿಯಿಂದಾಗಲಿ ಅಥವಾ ಹೊಟ್ಟೆ ಒಳಗಾಗಲಿ ಅಥವಾ ಬೇರೆ ಎಲ್ಲಿಂದನಾದರೂ ರಕ್ತ ಒಂದೇ ಸರ್ತಿ ಸ್ರಾವ ಆಗಲಿಕ್ಕೆ ಅಂದರೆ ಲೀಕ್ ಆಗಲಿಕ್ಕೆ ಶುರು ಆಗ್ತದೆ. ಆವಾಗ ಅದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗ್ತದೆ. ಈ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿಯಿಂದ ಏನದ ಅಸ್ಥಿ ಮಜ್ಜೆಯೊಳಗೆ ರಕ್ತ ಕಣಗಳ ಉತ್ಪಾದನೆ ಕಡಿಮೆ ಆಗಿರ್ತದೆ ಕ್ಯಾನ್ಸರ್ ಪೇಷಂಟ್ಸ್ಗೆ. ಅದನ್ನು ನಾವು ರೀಪ್ಲೇಸ್ಮೆಂಟ್ ಅಂತ ಅಂತೀವಿ. ಅದನ್ನು ನಾವು ಅವರಿಗೆ ನೀಡಲೇಬೇಕಾಗ್ತದೆ. ಈ ಕೆನೆ ರಕ್ತ ಕಣಗಳನ್ನಷ್ಟೇ ಶೇಖರಣೆ ಮಾಡೋ ಒಂದು ಪ್ರಕ್ರಿಯೆ ಅದ. ಅದನ್ನು ನಾವು ಪ್ಲೇಟ್ಲೆಟ್ ಫೆರೆಸಿಸ್ ಅಥವಾ ಕೆನೆ ರಕ್ತ ಕಣಗಳನ್ನು ಶೇಖರಣೆ ಮಾಡುವ ಒಂದು ಮೆಷಿನ್ ಅದ. ಅದನ್ನು ಎಫೆರೆಸಿಸ್ ಮೆಷಿನ್ ಅಂತ ಅಂತೀವಿ. ಆ ಮೆಷಿನ್ ಒಳಗೆ ಕೇವಲ ಕೆನೆ ರಕ್ತ ಕಣಗಳು ಅಂದರೆ ಈ ಮೊಸರಿನಂಥದ್ದೇನು ಭಾಗ ಅದಲ್ಲ ಇದನ್ನು ಮಾತ್ರ ಕಲೆಕ್ಟ್ ಮಾಡುವಂಥ ಪ್ರಕ್ರಿಯೆ ನಡೀತದೆ. ಅದ್ರಾಗ ಏನು ಮಾಡ್ತೀವಿ ನಾವು ರಕ್ತದಾನಿಯನ್ನು ಒಂದು ಬೆಡ್ ಮೇಲೆ ಅಥವಾ ಒಂದು ಕೌಚ್ ಮೇಲೆ ಮಲಗಿಸಿ ಅವನು ಒಂದು ರಕ್ತನಾಳದಿಂದ ರಕ್ತನ ತಕ್ಕೊಂಡು ಅದನ್ನು ಒಂದು ಹೈ ಸ್ಪೀಡ್ ಸೆಂಟ್ರಿಫ್ಯೂಜ್ ಒಳಗೆ ಅಂದ್ರೆ ತಿರುಗುವಂಥ ಮೆಷಿನ್ ಒಳಗೆ ಹಾಕಿ ಅದನ್ನು ಒಳಗೆ ಆ ಮೆಷಿನ್ ಒಳಗನ ರಕ್ತದಾನಿ ಮಲ್ಕೊಂಡಂಗನ ಅದನ್ನು ಬೇರೆಪಡಿಸಿ ಇನ್ನೊಂದು ರಕ್ತನಾಳದಿಂದ ನಾವು ಬೇಡದೇ ಇರೋ ರಕ್ತದ ವಿಭಾಗಗಳು ಅಂದರೆ ಈ ರಕ್ತ PRBC ಏನದ ಮತ್ತು ಈ ಪ್ಲಾಸ್ಮಾ ಭಾಗ ಏನದ ಅದನ್ನು ವಾಪಸ್ ಅವನಿಗೆ ಕೊಟ್ಟು ಕೇವಲ ಅವನ ಕೆನೆ ಕಣಗಳನ್ನು ಮಾತ್ರ ತಗೊಳ್ತೀವಿ. ಆ ಪ್ರಕ್ರಿಯೆಯನ್ನು ನಾವು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಫೆರೆಸಿಸ್ ಅಂತ ಹೇಳ್ತೀವಿ. ಆ ಪ್ರಕ್ರಿಯೆ ಕೇವಲ ಬ್ಲಡ್ ಬ್ಯಾಂಕ್ ಒಳಗೆ ಮಾತ್ರ ಅಂದರೆ ರಕ್ತನಿಧಿ ಕೇಂದ್ರದಲ್ಲಿ ಮಾತ್ರ ಮಾಡ್ತಾರೆ. ಅದನ್ನು ಕ್ಯಾಂಪ್ಗಳಲ್ಲಾಗಲಿ ಅದನ್ನು ಸಾರ್ವಜನಿಕ ವಲಯದಲ್ಲಾಗಲಿ ನಾವು ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅದಕ್ಕೆ ಹೈ ಸ್ಪೀಡ್ ಸೆಂಟ್ರಿಫ್ಯೂಜು ಅದರ ಮೇಂಟೆನೆನ್ಸು ಬಹಳ ಸ್ವಲ್ಪ ಕ್ಲಿಷ್ಟವಾದ ಇದು ಇರ್ತದೆ. ಮತ್ತು ರಕ್ತದಾನಿಯನ್ನು ನಾವು ಮೊದಲು ಬಹಳ ಪರೀಕ್ಷೆ ಮಾಡಬೇಕಾಗ್ತದೆ. ಅವನು ರಕ್ತನಾಳ ಸರಿ ಅದನ, ಮೊದಲು ಅವನು ರಕ್ತದಾನ ಮಾಡ್ಯಾನ, ಅವನಿಗೆ ಹೆದರಿಕೆ ಆಗೋದಿಲ್ವಾ, ಅವನಿಗೆ ವೇಟ್ ಸರಿಗದನ, ಅವನಿಗೆ ಬೇರೆ ಇನ್ಯಾವುದು ರೋಗಗಳಿಲ್ವಾ, ಇವೆಲ್ಲ ಪರೀಕ್ಷೆ ಮಾಡಿ ನಾವು ಅದನ್ನು ತಗೋಬೇಕಾಗ್ತದೆ. ಯಾಕಂದ್ರೆ ಒಂದೊಂದು
ಪ್ಲೇಟ್ಲೆಟ್ ಫೆರೆಸಿಸ್ ಕಿಟ್ಟು ಕೂಡ ನಮಗೆ ಸರಾಸರಿ 9,000 to 11,000 ತನಕ ನಮಗೆ ಖರ್ಚು ಬರ್ತದೆ. ಮತ್ತು ಅದನ್ನು ಅಕಸ್ಮಾತ್ ಒಂದು ವೇಳೆ ಅದು ವೇಸ್ಟ್ ಆಯಿತು ಅಂತಂತಂದ್ರೆ 9,000 to 11,000 ರೂಪಾಯಿ ನಮಗೆ ವೇಸ್ಟ್ ಆಗ್ತದೆ ಮತ್ತು ರೋಗಿಗೆ ವೇಸ್ಟ್ ಆಗ್ತದೆ. ಸೊ ನಾವು ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಅದನ್ನು ಆ ಥರ ಆಗಬಾರ್ದು ಅಂತಂತಂದ್ರೆ ನಾವು ಎಲ್ಲ ಥರ ರಕ್ತದಾನಿಯನ್ನು ಮೊದಲು ಪರೀಕ್ಷೆ ಮಾಡಿ ಆಮೇಲೆ ನಾವು ಈ ಪ್ರಾಸೆಸ್ ಅಂದರೆ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಫೆರೆಸಿಸನ್ನು ನಡೆಸಬೇಕಾಗ್ತದೆ. ರಕ್ತದಾನಿ ನಮ್ಮ ಹತ್ರ ಬಂದ ಕೂಡಲೇ ನಾವು ಏನು ಮಾಡ್ತೀವಿ? ಮೊದಲ ಅವನಿಗೆ ಈ ಥರ ಒಂದು ಪೇಪರ್ ಕೊಡ್ತೀವಿ. ಇದರೊಳಗೆ ನಾವು ಅವನ ಬಗ್ಗೆ ಏನೇನು ಇನ್ಫಾರ್ಮೇಷನ್ ಅದ ಅವನೇ ಹೇಳೋ ಹಂಗೆ, ಅಂದ್ರೆ ಅವನೇ ಡಿಕ್ಲರೇಷನ್ ಮಾಡೋ ಹಂಗೆ ನಾವು ಇದನ್ನೆಲ್ಲ ಒಂದು ಫಾರಮ್ ಮಾಡಿರ್ತೀವಿ. ಇದಕ್ಕೆ ನಾವು ಡೋನರ್ ಕ್ವೆಶ್ಚನೇರ್ ಅಂತ ಅಂತೀವಿ. ಇದರೊಳಗೆ ಅವನಿಗೆ ಅವನ ಹೆಸರು, ಅವನ ವಿಳಾಸ, ಅವನ ಫೋನ್ ನಂಬರು, ಅವ್ನಿಗೆ ಏನಾರ ತ್ರಾಸದೇನು, ಅವ್ನಿಗೇನಾರ BP, ಶುಗರು, ಬೇರೆ ಇನ್ನೇನಾರ ತ್ರಾಸದೇನು, ಅಥವಾ ಅವ್ನು ಯಾವ್ದಾರ ಟ್ಯಾಬ್ಲೆಟ್ ತೊಗೊಳ್ಲಿಕ್ಕತ್ತಾನೋ, ಔಷಧ ತೊಗೊಳ್ಲಿಕ್ಕತ್ತಾನೋ, ಇವೆಲ್ಲ ವಿಚಾರಣೆ ಮಾಡ್ತೀವಿ. ಮತ್ತು ಅವನಿಗೆ ಬೇರೆ ಇನ್ನೇನಾದರೂ ಸಂಪರ್ಕಗಳು, ಲೈಂಗಿಕ ಸಂಪರ್ಕಗಳು, ಪ್ರತಿಯೊಂದೂ ವಿಚಾರಣೆ ಮಾಡ್ತೀವಿ. ಇದೆಲ್ಲ ಯಾಕೆ ಕೇಳ್ತೀರಿ? ನೀವು ಸುಮ್ಮನೆ ರಕ್ತದಾನ ತೊಗೊಂಡು ಕಳಿಸ್ಬಾರ್ದೇನು? ಇಲ್ಲ. ಯಾಕೆಂದರೆ ನಾವು ರಕ್ತವನ್ನು ಕೊಡೋ ರೋಗಿಗೆ ಕ್ಲೀನ್ ಆದ ಮತ್ತು ಸಂಪೂರ್ಣ ರೋಗಮುಕ್ತ ರಕ್ತವನ್ನು ನೀಡಬೇಕು ಮತ್ತು ಅವನಿಗೆ ಯಾವ ಥರದ ತ್ರಾಸನೂ ಆಗಬಾರ್ದು. ಅವನು ರಕ್ತದಾನ ತೊಗೊಂಡ್ಮೇಲೆ ಅವನಿಗೆ ತ್ರಾಸ ಆಗಬಾರ್ದು. ಯಾಕಂದ್ರೆ ಮೊದಲೇ ಅವನು ರೋಗದಿಂದ ಬಳಲ್ತಿರ್ತಾನೆ. ಅದರಿಂದ ನಮ್ಮ ರಕ್ತದಾನ ಅವನಿಗೆ ಯಾವ ಥರದ ತೊಂದರೆನೂ ಆಗಬಾರ್ದು ಅಂತ ಹೇಳಿ ನಾವು ಈ ಥರ ಮಾಡ್ತೀವಿ. ಮತ್ತು ರಕ್ತದಾನಿಯನ್ನು ನಾವು ಇದು ಕೋರ್ತೀವಿ. ಏನು ಅಂತಂದ್ರೆ, ನಮ್ಮ ಟೆಸ್ಟ್ಗಳೊಳಗೆ ಈ ರಕ್ತದ ಯೂನಿಟನ್ನು ನಾವು ಏನು ಟೆಸ್ಟ್ ಮಾಡ್ತೀವಿ, ಅವನಿಂದ ತೊಗೊಂಡಿದ್ದ ಯೂನಿಟನ್ನು ಟೆಸ್ಟ್ ಏನು ಮಾಡ್ತೀವಿ, ಅದ್ರಾಗ ನಮ್ಗೇನಾರ ಸಂಶಯ ಬಂತಪ್ಪ, ಅದ್ರಾಗ ಏನಾರ ಅವ್ನಿಗೇನಾರ ತ್ರಾಸದ ಅಂತ ಗೊತ್ತಾಯ್ತು, ಆವಾಗ ನಾನು ನಿಂಗೆ ಹೇಳಬಲ್ವಾ, ನಾನು ನಿಂಗೆ ತಿಳಿಸ್ಬಲ್ವಾ ಅಂತಂತನ್ನೋ ಮಾತು ಸಹಿತ ನಾವು ಕೇಳ್ಕೊತೀವಿ. ಯಾಕಂತಂದ್ರೆ ಅವನಿಗೆ ತಿಳಿಸ್ಲಾರ್ದ, ಅವನಿಗೆ ಗೊತ್ತಿರಲಾರ್ದ ಮತ್ತು ಅವನ ಸಮಾಜದೊಳಗೆ ಮತ್ತು ಬೇರೆ ಕಡೆ ರಕ್ತದಾನ ಮಾಡಿ ಮತ್ತು ಅಥವಾ ಬೇರೆ ಇನ್ನೇನಾದರೂ ಲೈಂಗಿಕ ಸಂಪರ್ಕ ಮಾಡಿ ಮತ್ತು ಅವನಿಗೆ ಆ ರೋಗವನ್ನು ಅಥವಾ ಇದನ್ನು ಸ್ಪ್ರೆಡ್ ಮಾಡಬಾರ್ದು, ಬೇರೆಯವ್ರಿಗೆ ಹಬ್ಬಿಸ್ಬಾರ್ದು, ಅದರಿಂದ ಬೇರೆಯವರಿಗೂ ತ್ರಾಸ ಆಗಬಾರ್ದು, ಸಮಾಜಕ್ಕೂ ತ್ರಾಸ ಆಗಬಾರ್ದು ಅಂಥೇಳಿ ನಾವು ಈ ಥರ ಎಲ್ಲ ಅವರಿಂದ ವಾಲಂಟರಿ ಡಿಕ್ಲರೇಷನ್ ಅಂತ ಅಂತೀವಿ. ಈ ವಾಲಂಟರಿ ಡಿಕ್ಲರೇಷನನ್ನು ತಗೋತೀವಿ. ಇಷ್ಟಲ್ದನೆ ನಾವು ಪರೀಕ್ಷೆ ಮಾಡ್ತೀವಿ. ಏನು ಪರೀಕ್ಷೆ ಮಾಡ್ತೀವಿ? ಮೊದಲು ಅವನ ಗ್ರೂಪ್ ತಿಳ್ಕೊತೀವಿ. ಅಂದರೆ ಯಾವ ಗ್ರೂಪ್, ಅವನ ರಕ್ತ ಯಾವ ಗುಂಪಿಗೆ ಸೇರಿರ್ತದೆ ಅದನ್ನು ತಿಳ್ಕೊತೀವಿ. ಮತ್ತು ಅವನಿಗೆ ಏನಾರ BP ಅದನ, ಅವನಿಗೆ ಏನಾರ ಶುಗರ್ ಅದನ ಎಲ್ಲ ವಿಚಾರಿಸಿ ಅದೇನರ ಇತ್ತು ಅಂತಂದ್ರೆ ಅದ್ರ ಬಗ್ಗೆ ಸಹಿತ ಮಾಹಿತಿ ತಗೋತೀವಿ. ಈಗಿನ ಕಾಲಕ್ಕೆ ಎಲ್ಲರಿಗೂ BP, ಎಲ್ಲರಿಗೂ ಶುಗರ್ ಇರೋದ್ರಿಂದ ನಾವು ದಾನ ಮಾಡ್ಬೋದಾ ಅಂತ ಕೇಳ್ತಾರೆ. ಹೌದು, ನೀವು ದಾನ ಮಾಡ್ಬೋದು, ಪ್ರೊವೈಡೆಡ್ ನೀವು 28 ದಿವಸದಾಗ ನಿಮ್ಗೆ ಯಾವ ಥರದ್ದು BP ಮಾತ್ರೆ ಆಗಲಿ, ಶುಗರ್ ಮಾತ್ರೆ ಆಗಲಿ ಚೇಂಜ್ ಆಗಿರಬಾರ್ದು. ಮತ್ತು ನಿಮ್ಮ ಫಿಸಿಷಿಯನ್ನಿಂದ ಯಾವುದರ ಒಂದು ರಿಸ್ಟ್ರಿಕ್ಷನ್, ಅಂದರೆ ನೀವು ಇದು ಹಿಂಗೆ ಮಾಡಬೇಡ್ರಿ, ಇದು ಮಾಡಬೇಡ್ರಿ ಅಂತ ಯಾವ ಥರದ್ದು ರಿಸ್ಟ್ರಿಕ್ಷನ್ನು ಇರಬಾರ್ದು. ಹಂಗಿರೋ ವೇಳೆಗೆ ನೀವು BP, ಶುಗರ್ ಇದ್ರೆ ಸಹಿತ ಮತ್ತು ಒಂಥರ ಸ್ಟೇಬಲ್, ಅಂದರೆ ಯಾವ ಚೇಂಜ್ ಇರಬಾರ್ದು, ನಿಮ್ಗೆ ಅದರಿಂದ ಯಾವ ತ್ರಾಸ ಆಗಿರಬಾರ್ದು, ಹೆಚ್ಚು ಕಮ್ಮಿ ಆಗಿರಬಾರ್ದು. ಆದ್ದರಿಂದ ಸ್ವಲ್ಪ ಹುಷಾರಾಗಿ ನೀವು ರಕ್ತದಾನ ಮಾಡಬೇಕಾಗ್ತದೆ. ಮತ್ತು ಇದಲ್ದೇ ನಿಮ್ಮ BP ಮೆಷರ್ ಮಾಡ್ತೀವಿ, ನಿಮ್ಮ ಪಲ್ಸನ್ನು ಮೆಷರ್ ಮಾಡ್ತೀವಿ, ನಿಮ್ಮ ನಾಡಿ ಮಿಡಿತ ಎಷ್ಟದ ಅಂತ ಮೆಷರ್ ಮಾಡ್ತೀವಿ. ಮತ್ತು ನಿಮ್ಮ ಶ್ವಾಸಕೋಶಗಳು, ಹೃದಯ ಎಲ್ಲ ಸರಿಯದನ ಒಂದು ಸರ್ತಿ ನೋಡ್ತೀವಿ. ಇಷ್ಟೆಲ್ಲ ನೋಡಿದ ಮೇಲೆ ನಿಮಗೆಲ್ಲ ಮಾಹಿತಿ ಕೊಟ್ಟು ಆಮೇಲೆ ನಾವು ನಿಮ್ಮ ರಕ್ತವನ್ನು ದಾನವಾಗಿ ಪಡಿತೀವಿ. ನೀವು ನಿಮ್ಮಿಂದ ಪಡೆದ ರಕ್ತದಾನವನ್ನು ಎಷ್ಟು ರಕ್ತ ತೊಗೊಂಡೇವಿ, 350 ml ತೊಗೊಂಡೇವಾ ಅಥವಾ 450 ml ತೊಗೊಂಡೇವಾ ಅದನ್ನು ಸಹಿತ ಬರಿತೀವಿ. ಮತ್ತು ಅದಕ್ಕೊಂದು ಸೆಪರೇಟ್ ನಂಬರ್ ಕೊಡ್ತೀವಿ. ಈ ನಂಬರು ಯಾವತ್ತೂ ಚೇಂಜ್ ಆಗೋದಿಲ್ಲ. ಎಲ್ಲಿ ಹೋದ್ರೂ ಸಹಿತ ಇದೇ ನಂಬರನ್ನು ಆ ಯೂನಿಟ್ಗೆ ಮೇಂಟೈನ್ ಮಾಡ್ತೀವಿ. ಅಕಸ್ಮಾತ್ ನಾವು ಬೇರೆ ಆಸ್ಪತ್ರೆಗೆ ಕೊಟ್ಟರು ಸಹಿತ ಇದೇ ನಂಬರು, ಇದೇ ಯೂನಿಟ್ಟು, ಇದೇ ಸ್ಟಿಕ್ಕರ್ ಒಳಗೆ ನಾವು ಮೇಂಟೈನ್ ಮಾಡಿ ಅದನ್ನು ಕೊಡ್ತೀವಿ. ಮತ್ತು ನಿಮಗೆ ಕೊಟ್ಟಿರೋ ರಕ್ತನ ನಾವು ಆಮೇಲೆ ಪರೀಕ್ಷೆ ಮಾಡ್ತೀವಿ. ಪರೀಕ್ಷೆ ಮಾಡ್ಬೇಕಾದ್ರೆ ನಾವು ನಮ್ಮ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕೇವಲ ಒಂದು ರೀತಿ ಅಲ್ಲ, ಒಂದು 2-3 ರೀತಿಯಲ್ಲಿ
ಪರೀಕ್ಷೆ ಮಾಡಿ ಅದು ಸಂಪೂರ್ಣ ರೋಗಮುಕ್ತ ವರ್ಲ್ಡ್ ಒಳಗೆ ಅಗದಿ ಬೆಸ್ಟ್ ರೀತಿ ಒಳಗೆ ನಾವು ಅದನ್ನು ಪರೀಕ್ಷೆ ಮಾಡಿ ಅದರೊಳಗೆ ಯಾವ ರೋಗಾಣುಗಳು HIV ಆಯಿತು, HBsAg ಆಯಿತು, ಹೆಪಟೈಟಿಸ್ C ವೈರಸ್ ಆಯಿತು, ಇವೆಲ್ಲ ವೈರಸ್ಗಳು ರಕ್ತದಿಂದ ಹರಡುವಂಥ ವೈರಸ್ಗಳು, ಇವು ಯಾವು ಇಲ್ಲ ಅಂತ ಹೇಳಿ ಖಾತ್ರಿ ಮಾಡಿಕೊಂಡು ಎರಡೆರಡು ರೀತಿ ಖಾತ್ರಿ ಮಾಡಿಕೊಂಡು ಎರಡೆರಡು ಸರ್ತಿ ಅದನ್ನು ಇದು ಮಾಡಿ ಅಕಸ್ಮಾತ್ ಒಂದು ವೇಳೆ ಪಾಸಿಟಿವ್ ಅಂದ್ರೆ ಅದ್ರಾಗ ಏನೋ ತ್ರಾಸ ಅದ ಅಂತ ಗೊತ್ತಾಯ್ತು ಅಂದ್ಕೂಡಲೇ ಅದನ್ನು ಬೇರೆ ಪಡಿಸಿ ಆವಾಗ ನಾವು ನಿಮ್ಗೆ ಮಾಹಿತಿ ಕೊಡ್ತೀವಿ. ದಯವಿಟ್ಟು ನಮ್ಮನ್ನು ಬಂದು ಕಾಣ್ರಿ, ನಾವು ನಿಮ್ಗೆ ಕೌನ್ಸಿಲಿಂಗ್ ಅಂತಂತಂದ್ರೆ ನಿಮಗೆ ವಿವರಣೆ ಕೊಡ್ಬೇಕಾಗ್ತದೆ. ನಿಮಗೆ ಹಿಂಗಾಗ್ಯದ, ನೀವು ಮತ್ತೆ ಮುಂದೆ ಪರೀಕ್ಷೆ ಮಾಡಿಸ್ಕೋಬೇಕು, ನೀವು ಮತ್ತೆ ಟ್ರೀಟ್ಮೆಂಟ್ ತೊಗೋಬೇಕು, ನೀವು ಮತ್ತೆ ಮುಂದೆ ರಕ್ತದಾನ ಮಾಡಬಾರ್ದು ಅಂತ ಹೇಳಿ ನಿಮಗೆ ತಿಳಿಸಿ ಹೇಳ್ತೀವಿ. ಆಮೇಲೆ ನೀವು ಕೊಟ್ಟಿರೋ ರಕ್ತನ ನಾವು ಒಂದು ವೇಳೆ ಎಲ್ಲ ರೋಗಾಣು ಮುಕ್ತ ಎಲ್ಲ ಪರೀಕ್ಷೆ ಪಾಸ್ ಆಯ್ತು ಅಂದ ಕೂಡಲೇ ನಾವು ಅದನ್ನು ಒಂದು ಫ್ರಿಜ್ ಒಳಗಿಟ್ಟು 2 ರಿಂದ 6 ಡಿಗ್ರಿ ಸೆಂಟಿಗ್ರೇಡ್ ಇರೋ ಫ್ರಿಜ್ನಾಗ ಇಟ್ಟು ಅದನ್ನು ಆಮೇಲೆ ಈ ಸೆಂಟ್ರಿಫ್ಯುಗೇಷನ್ ಅಂತನ್ನೋ ಪ್ರಾಸೆಸ್ಸು ಮಾಡ್ತೀವಿ. ಆ ಸೆಂಟ್ರಿಫ್ಯುಗೇಷನ್ ಅಂತನ್ನೋ ಪ್ರಾಸೆಸ್ ಮಾಡಿದಾಗ ಅದು ಒಂದು ಅಗದಿ ವೇಗವಾಗಿ ತಿರುಗುವಂಥ ವಾಷಿಂಗ್ ಮೆಷಿನ್ ಥರದಂಥ ಒಂದು ಮೆಷಿನ್ ಅದು. ಆ ಮೆಷಿನ್ನಾಗ ತಿರುಗಿಸಿದ ಕೂಡಲೇ ಏನಾಗ್ತದೆ, ಬೇರೆ ಬೇರೆ ಭಾಗ ಆಗ್ತದೆ. ಆ ಬೇರೆ ಬೇರೆ ಭಾಗ ನಾವು ಪರಿಷ್ಕರಣೆ ಮಾಡಿ ಬೇರೆ ಬೇರೆ ಪ್ಯಾಕೆಟ್ ಒಳಗೆ ಹಾಕಿ ಅದಕ್ಕೆ ಬೇರೆ ಬೇರೆ ಲೇಬಲ್ ಹಾಕಿ ಅದು ಏನು ಅಂತ ಹೇಳಿ ಅದನ್ನು ಇದು ಮಾಡಿ ಆಮೇಲೆ ರೋಗಿಗೆ ಯಾವುದು ರೋಗಿ ಅವಶ್ಯಕತೆ ಇರ್ತದೋ ಅದನ್ನು ಅವರಿಗೆ ಕೊಡ್ತೀವಿ.